ತುಂಗಭದ್ರೆ ಮಾತ್ರವಲ್ಲ, ರಾಜ್ಯದ ಅನೇಕ ಡ್ಯಾಂಗಳ ಬಗ್ಗೆಯೂ ಸುರಕ್ಷತೆ ಪ್ರಶ್ನೆ ಎದ್ದಿದೆ. ನದಿ ತೀರದಲ್ಲಿ ಜನರಲ್ಲಿ ತಲ್ಲಣ ಮೂಡಿದೆ. ಹಾಗಿದ್ರೆ ಯಾವ್ಯಾವ ಡ್ಯಾಂಗಳ ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಾರೆ. ಆದರೆ ಸಾಗರದಷ್ಟು ನೀರೆಲ್ಲ ವ್ಯರ್ಥವಾಗಿ ಹರಿಯುತ್ತಿದೆ. ನಿರ್ವಹಣೆ ನಿರ್ಲಕ್ಷ್ಯದಿಂದ ತುಂಗಭದ್ರಾ ಡ್ಯಾಂ ಡ್ಯಾಮೇಜ್ ಆಗಿದ್ದು ಅನ್ನದಾತರಿಗೆ ಆಘಾತ ಉಂಟಾಗಿದೆ. ಇದು ಬರೀ ಟಿಬಿ ಡ್ಯಾಂ ಕಥೆಯಲ್ಲ, ರಾಜ್ಯದ ಅನೇಕ ಜಲಾಶಯಗಳ ವಿಚಾರದಲ್ಲೂ ಸುರಕ್ಷತೆ ಪ್ರಶ್ನೆ ಎದ್ದಿದೆ. ಡ್ಯಾಂ ಡವಡವ 1 ತುಂಗಾ ಡ್ಯಾಂನ 8ನೇ ಗೇಟ್ನಲ್ಲೂ ಸಮಸ್ಯೆ. ಶಿವಮೊಗ್ಗದ ಗಾಜನೂರಿನ ತುಂಗಾ ಡ್ಯಾಂನ 8ನೇ ಗೇಟ್ನ ವೈರ್ ರೋಪ್ನಲ್ಲಿ ಸಮಸ್ಯೆ ಉಂಟಾಗಿದೆ. 3.5 ಟಿಎಂಸಿ ಸಾಮರ್ಥ್ಯದ ಡ್ಯಾಂ ಸದ್ಯ ತುಂಬಿ ತುಳುಕುತ್ತಿದೆ. ಸಮಸ್ಯೆ ಇರುವ ಗೇಟ್ ಬಿಟ್ಟು ಉಳಿದ ಗೇಟ್ಗಳಿಂದ ಮಾತ್ರ ನೀರನ್ನ ಹೊರಹಾಕ್ತಿದ್ದಾರೆ. ಇನ್ನು ಲಕ್ವಳ್ಳಿಯಲ್ಲಿರುವ ಭದ್ರಾ ಡ್ಯಾಂ ಸ್ಪೈಸ್ ಗೇಟ್ ಜೂನ್ ತಿಂಗಳಲ್ಲಿ ಜಾಮ್ ಆಗಿತ್ತು. ಇದರಿಂದ 15 ದಿನ ನೀರು ಹರಿದು ಹೋಗಿತ್ತು. ಬಳಿಕ ಗೇಟ್ ಸರಿಪಡಿಸಿದ್ರು. ಡ್ಯಾಂ ಡವಡವ ನಂಬರ್ 2 ಕೆಆರ್ಎಸ್ ಡ್ಯಾಂನಲ್ಲೂ ಇಲ್ಲ ಸಾಫ್ಟ್ ಲಾಕ್, ಗಣಿಗಾರಿಕೆಯಿಂದಲೂ ಭಯ. ಕಾವೇರಿ ಕೊಳ್ಳದ ರೈತರ ಜೀವನಾಡಿ ಅಂದ್ರೆ ಕೆಆರ್ಎಸ್. ಆದ್ರೆ 2 ವರ್ಷದ ಹಿಂದೆ ಡ್ಯಾಂ ಬಿರುಕು ಬಿಟ್ಟಿದೆ ಅಂತ ಅಂದಿನ ಸಂಸದೆ ಸುಮಲತಾ ಆರೋಪಿಸಿದ್ರು. ಆ ಬಳಿಕ ಡ್ಯಾಂ ಸಮೀಪದ ಬೇಬಿ ಬೆಟ್ಟದಲ್ಲಿನ ಗಣಿಗಾರಿಕೆಗೆ ಬ್ರೇಕ್ ಬಿದ್ದಿತ್ತು. ಇನ್ನು ತಜ್ಞರು ಕೂಡ ಆಗಮಿಸಿ ಡ್ಯಾಂ ವೀಕ್ಷಿಸಿದ್ರು. ಡ್ಯಾಂ ಬಿರುಕು ಬಿಟ್ಟಿಲ್ಲ, ಯಾವುದೇ ಸೋರಿಕೆಯೂ ಇಲ್ಲ ಅಂದಿದ್ರು. ಆದ್ರೀಗ ಕೆಆರ್ಎಸ್ ಡ್ಯಾಂನಲ್ಲಿ ಸಾಫ್ಟ್ ಲಾಕ್ ವ್ಯವಸ್ಥೆ ಇಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಚ್ಚರಿಸಿದ್ದಾರೆ. ಇದು ಕೂಡ ಆತಂಕ ಹುಟ್ಟಿಸಿದೆ. ಹಳೆಯ ಕಾಲದಲ್ಲೇ ಕಟ್ಟಿರ್ತಕ್ಕಂಥ ಜಲಾಶಯಗಳು, ಅಂಥ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇಟ್ಗಳೇನಿರಬೇಕು, ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ. ಇದು ಕೆಆರ್ಎಸ್ನಲ್ಲೂ ಇಲ್ಲ, ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ. ಡ್ಯಾಂ ಡವಡವ 3 ಕಬಿನಿ ಅಣೆಕಟ್ಟೆಗೂ ತಪ್ಪದ ಸೋರಿಕೆ ಆತಂಕ. ಇನ್ನು ಮೈಸೂರಿನ ಎಚ್ ಡಿ ಕೋಟೆಯ ಬೀಚನಹಳ್ಳಿಯಲ್ಲಿರುವ ಕಬಿನಿ ಜಲಾಶಯದ ಬಲದಂಡೆಗೆ ನೀರು ಹರಿಸುವ ಗೇಟ್ ಬಿರುಕು ಬಿಟ್ಟ ಆರೋಪ ಕೇಳಿ ಬಂದಿತ್ತು. ಮೊಬೈಲ್ ದೃಶ್ಯಗಳಲ್ಲೂ ನೀರು ಪೋಲಾಗ್ತಿರೋದು ಕಂಡು ಬಂದಿತ್ತು. ಆದರೆ ಈ ಬಗ್ಗೆ ತಜ್ಞರು ಪರಿಶೀಲನೆ ನಡೆಸಿದ್ದು ಡ್ಯಾಂಗೆ ಯಾವುದೇ ಅಪಾಯ ಇಲ್ಲ ಅಂತ ವರದಿ ಕೊಟ್ಟಿದ್ದಾರಂತೆ. ಅಂದಹಾಗೆ ಕೊಪ್ಪಳದ ತುಂಗಭದ್ರಾ ಡ್ಯಾಂನ 19 ಮತ್ತು 32ರ ಗೇಟ್ಗಳಲ್ಲಿ 1992 ಮತ್ತು 2020ರಲ್ಲೂ ಸಮಸ್ಯೆ ಉಂಟಾಗಿತ್ತು. ಅಂದು ಕೂಡ ಭಾರೀ ಪ್ರಮಾಣದಲ್ಲಿ ನೀರು ವ್ಯರ್ಥವಾಗಿತ್ತು. ಇನ್ನು 2005ರಲ್ಲಿ ನಾರಾಯಣಪುರ ಡ್ಯಾಂನ ಕ್ರಸ್ಟ್ ಗೇಟ್ ಜಾಮ್ ಆಗಿತ್ತು. 1 ವಾರ ಕಾಲ ನೀರು ಹರಿದು ಹೋಗಿತ್ತು. ಹೀಗೆ ಪದೇ ಪದೇ ಜಲಾಶಯಗಳಲ್ಲಿ ನಿರ್ಲಕ್ಷ್ಯ ಕಂಡು ಬರ್ತಿದ್ರು. ಎಚ್ಚೆತ್ತುಕೊಳ್ಳದೇ ಇರೋದೇ ದುರಂತ. ಬ್ಯೂರೋ ರಿಪೋರ್ಟ್, TV9.